ಮಳೆಯಿಂದ ಸಂಭವಿಸಬಹುದಾದ ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ಎದುರಿಸಲು ವಿಪತ್ತು ನಿರ್ವಹಣೆಯಲ್ಲಿ ತೊಡಗಿರುವ ಸ್ವಯಂ ಸೇವಕರು ಸದಾ ಸನ್ನದ್ಧರಾಗಿರಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಸದಾನಂದ ಬಂಗೇರ ಹೇಳಿದರು. ಅವರು ಮೂಡಿಗೆರೆ ತಾಲೂಕಿನ ಯೋಜನಾ ಕಚೇರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಿದ್ದ ಶೌರ್ಯ ವಿಪತ್ತು ಘಟಕದ ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದರು. ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ರಸ್ತೆ, ಮನೆ, ಗುಡ್ಡ ಕುಸಿತ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ತುರ್ತು ಪರಿಸ್ಥಿತಿಯಲ್ಲಿ ಜನರ ರಕ್ಷಣೆ ಮಾಡಲು ನಮ್ಮ ತಂಡ ಸದಾ ಸಿದ್ಧರಾಗಿರಬೇಕೆಂದು ಕರೆ ನೀಡಿದರು. ಚಿತ್ರದುರ್ಗದ ಜನಜಾಗೃತಿ ಯೋಜನಾಧಿಕಾರಿ ನಾಗರಾಜ್ ಕುಲಾಲ್ ಮಾತನಾಡಿ, ರಾಜ್ಯದಲ್ಲಿ ಸಾವಿರಾರು ಮಂದಿ ನಮ್ಮ ಸಂಘದಲ್ಲಿದ್ದಾರೆ. ಪೂಜ್ಯರ ಆಶಯದಂತೆ ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿಯುಳ್ಳವರಿಗೆ ತರಬೇತಿ ನೀಡಿದರೆ, ನಾಳೆ ಅವರಿರುವ ಊರಿನಲ್ಲಿ ಮಳೆಯಿಂದ ಅವಘಡ ಸಂಭವಿಸಿದರೆ ನಮ್ಮ ಸ್ವಯಂ ಸೇವಕರು ಆ ಊರನ್ನು ರಕ್ಷಣೆ ಮಾಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಪೂಜ್ಯ ಹೆಗಡೆಯವರ ಅವತ್ತು ಮಾಡಿದಂತ ಬಹಳ ದೊಡ್ಡವಾದಂತ ಆ ಮಡಿಕೇರಿಯಲ್ಲಿ ಫ್ಲಡ್ ಬಂತು, ನಮ್ಮ ಬೆಳ್ತಂಗಡಿ ಭಾಗದಲ್ಲಿ ಫ್ಲಡ್ ಬಂತು, ಉತ್ತರ ಕರ್ನಾಟಕ. ಅವಾಗ ಅವರ ಯೋಚನೆ ಏನಿಂತ ಕೇಳಿದ್ರೆ, ಒಂದಷ್ಟು ಆ ಊರಿನ ಯಾರು ಹುಡುಗರಿದ್ದಾರೋ, ಯಾರು ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇದ್ದಾರೋ ಅವರನ್ನ ನಾವು ಕರ್ಕೊಂಡು ಬಂದು ಅವರಿಗೊಂದು ತರಬೇತಿಗಳನ್ನ ಕೊಟ್ಟು, SDRF ಇರ್ಬೋದು ಅಥವಾ NDRF ಇರ್ಬೋದು ಅಥವಾ ಸ್ಥಳೀಯ ಅಗ್ನಿಶಾಮಕ ದಳ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಈ ರೀತಿಯಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅವರಿಗೆ ತರಬೇತಿಗಳನ್ನ ಕೊಟ್ರೆ, ನಾಳೆ ಆ ಊರಿನಲ್ಲಿ SDRF ಅಥವಾ NDRF ಅಥವಾ ಅಗ್ನಿಶಾಮಕ ದಳ ಬರುವಾಗ ಲೇಟ್ ಆದ್ರೂ ಕೂಡ ನಮ್ಮ ಸ್ವಯಂ ಸೇವಕರು ಆ ಊರನ್ನ ರಕ್ಷಣೆ ಮಾಡಬಹುದು, ಆ ಅರಣ್ಯವನ್ನ ರಕ್ಷಣೆ ಮಾಡಬಹುದು, ಆ ಮನೆಯನ್ನ ರಕ್ಷಣೆ ಮಾಡಬಹುದು ಅಂತೇಳಿ ಅವತ್ತು ಹಾಕಿದಂತ ಆ ಶೌರ್ಯ ಕಾರ್ಯಕ್ರಮ ಇವತ್ತು 6 ವರ್ಷಗಳನ್ನ ಪೂರ್ತಿ ಮಾಡಿದೆ. ನಾವೆಲ್ಲರೂ ಅದಕ್ಕೆ ಸ್ವಯಂ ಸೇವಕರಾಗಿದ್ದೇವೆ. ಅನ್ನೋದಕ್ಕೆ ನಾವೆಲ್ಲ ಇವತ್ತು ಖುಷಿ ಪಡುವಂತ ವಿಚಾರದಲ್ಲಿ ನಾವಿದ್ದೇವೆ. ಶೌರ್ಯ ವಿಪತ್ತು ಯೋಜನಾಧಿಕಾರಿ ಕಿಶೋರ್ ಮಾತನಾಡಿ, ಪ್ರಕೃತಿ ವಿಕೋಪದಿಂದಾಗುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ನಾನಾ ರೀತಿಯ ವ್ಯವಸ್ಥೆ, ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೂ ಕೂಡ ನಮ್ಮ ತಂಡದ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ನಿಲ್ಲಬೇಕು. ಆಗ ಮಾತ್ರ ವಿಕೋಪದಿಂದ ಉಂಟಾಗುವ ಜೀವಹಾನಿ, ಆಸ್ತಿಪಾಸ್ತಿ ನಷ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶೌರ್ಯ ವಿಪತ್ತು ತಾಲೂಕು ಯೋಜನಾಧಿಕಾರಿ ಬೇಬಿ, ಕ್ಯಾಪ್ಟನ್ ರವಿ, ಜನಜಾಗೃತಿ ವೇದಿಕೆ ಮುಖಂಡ ಸುರೇಶ್ ಶೆಟ್ಟಿ ಸೇರಿದಂತೆ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಸ್ವಯಂ ಸೇವಕರು ಉಪಸ್ಥಿತರಿದ್ದರು.